ನಾವು 2 ಲಕ್ಷ ಲೀಡ್ಲೆ ಬರ್ತೀವಿ, ದಮ್ ಇದ್ರೆ ನೀ ಪಕ್ಷೇತರ ನಿಂದರು ತಯಾರಾಗಿನ ಬಾರಪ್ಪ, ದಮ್ ಇದ್ರೆ ನೀನು ನಿಂದಲಕ್ಕೆ ಬಾ. ಪ್ರತಿ ಎಲೆಕ್ಷನ್ ಮಾತ್ರ ಶಿವಾನಂದ ಪಾಟೀಲ್ಗೆ ಒಂದು ಚಟ ಬಿದ್ದೆ. ನಾ ಬಿಜಾಪುರಕ್ಕೆ ನಿಂದಿರ್ತೀನಿ, ಬಾಬಲೇಶ್ವರ ನಿಂದಿರ್ತೀನಿ, ಮೂತಿ ಬೆಳಕ್ಕೆ ನಿಂದಿರ್ತೀನಿ, ನಿನಗೇನು ಪೇಮೆಂಟ್ ಕೊಡೋದಿಲ್ಲ ಬಾ. ನಾ ಹೇಳಿನಿ 2018ರಾಗ ಮೊನ್ನೆ ಎಲೆಕ್ಷನ್ದಾಗ ಹೇಳಿನ ಅವನಿಗೆ, ನಿಂತು ಬಿಡುವ ಮಾರ, ಯಾರ್ಯಾರ್ದು ತಿಂಡಿ ಐತಿ ಬಿಜಾಪುರನಾಗ ನಾ ನಿಂತು ಬಿಡುವ ನಿಂದ್ರೋದು ಇಲ್ಲ ನಮಗೆ ಇಲ್ರಿ. ಅವ್ನು ಬಂದು ನಿಂತಿರುವ ಮಾರ ಕುಳ್ಳಾರೆ ಆಗ್ತದೆ. ಈಗ ಜಿಜಿನವ್ರು ಕೇಳಿದಾಗ ನೀವು ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ, ಆಯ್ತು ಬಾರಪ್ಪ, MP ನಾನು ಬರ್ತೀನಿ, ನೀನು ಬಾ. ಏನು ಕೆಲಸ ಮಾಡಿ ಹೇಳು, ತಿನ್ನೋದು ಬಿಟ್ರಿ ಏನು ಕೆಲಸ ಮಾಡಿರಿ? ನಾ ಬಿಜಾಪುರನ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ, ಯಾವ ಸಿದ್ದೇಶ್ವರ ಗುಡಿಯು, ನೀವು ನಿಮ್ಮ ಮನೆ ಕಟ್ಕೊಂಡ್ರಿ. ನನಗೇನು ಹೇಳ್ತಾರೋ, ನಾ ಹಾಸ್ಪಿಟ್ಲ್ ಕಟ್ಟೀನಿ, ನಾ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ ಕಟ್ಟೀನಿ, ಗೋಶಾಲೆ ತೆಗೆದೀನಿ. ಮಾಡ್ರಪ್ಪ ನೀವು ಯಾರ್ಯಾರ್ದು ಭಾಳ ದಿಮಾಕ್ ಮಾಡ್ತಿರಲ್ಲ. ಬರೀ ಈ ಸಲ ಲೋಕಸಭಾ ಜನರಲ್ ಆಯ್ತು ಅಂದ್ರೆ ನಾನೇ ನಿಂದಿರ್ತೀನಿ ಬಾ. ಈಗ ಅಂಜಿಕೆಗೆ ಪಂಜಿಕೆಗೆ ನೀ ಎಲ್ಲರೇ ಮಂತ್ರಿ ಅದಿ ಅಂತೇಳಿ ನಾವು ಸಕ್ಕರೆ ಫ್ಯಾಕ್ಟ್ರಿ ನೋಟಿಸ್ ಕೊಡೋದು, ನೀ 10 ನೋಟಿಸ್ ಕೊಡು ಕೋರ್ಟ್ನಾಗ. ನೀನು ಚೀಬಾರಿ ಹಾಕ್ಸಿಬಿಡ್ತೀನಿ, ನೀನು ಹಾಕ್ಯಾರಿಲ್ಲ ಹೈಕೋರ್ಟ್ನಾಗ. ಯಾವುದಕ್ಕಪ್ಪ ನಿಮ್ದೇನು ತಗಲಕ್ಕೆ ದರ್ಬಾರ, ಮಗನ ದರ್ಬಾರ ತಗೊಂಡ್ರೆ ಬೈದಾರ ನೀನೆ ಕೋರ್ಟ್ನಾಗ. ಯಾರೂ ಅಂಜಬೇಡ್ರಿ, ಯಾರು ಆ ಪಾರ್ಟಿ ಮಾಡ್ತೀರತ್ತ ಯಾರು ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ. ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರದಿಂದ ರಮೇಶ್ ಜಿಗ್ಜಿನವ್ರ ಮೋತಿ ನೋಡಿ ಅಲ್ಲ, ನನ್ನ ಮೋತಿ ನೋಡಿ ಅಲ್ಲ, ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿ ಅವ್ರನ್ನ 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ ಅದ. ಇವತ್ತಿನಿಂದ ಯಾರೂ ಮನ್ಯಾಗ ಕುಂಡ್ರಬೇಡ್ರಿ. ಎಲ್ಲರೂ ಎಷ್ಟು ನಾ ಕಾರ್ಯಕರ್ತರು ಅಲ್ಲಿದಿಂದ ನೋಡ್ಕೋತ ಬಂದೆ, ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ. ಇದ್ರೊಳಗೆ ಎಷ್ಟು ಮಾಡೋರು ಅದಾರ, ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಗೊತ್ತೈತೆ ನನಗೆ. ರೀತಿ ಪ್ರತಿದಿನ ಪ್ರತಿಕ್ಷಣ ಇನ್ನಿತರ ಸುದ್ದಿಗಾಗಿ ಪ್ರಜಾಪ್ರಭುತ್ವ ಡಿಜಿಟಲ್ ಟಿವಿ ವಿಜಯಪುರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.